ಹೃದಯದಲ್ಲೇ ಗುರು ಬ್ರಹ್ಮ ವಿಷ್ಣು ಮಹೇಶ್ವರರು ನೆಲೆಸಿದ್ದಾರೆ. ಪ್ರತಿಯೊಬ್ಬ ಸ್ಪೀಕರ್ಸ್ ಮಾತಾಡುವಾಗ ಅವರವರ ಗುರುವಿನ ಹೆಸರೇಳ್ತಾ ಮಾತಾಡಿದ್ರು. ನನಗೆ ನನ್ನ ಗುರು ನನ್ನ ಮುತ್ತವ್ವ ಶ್ರೀ ರಂಗಮ್ಮ. 114 ವರ್ಷ ಅವರು ಬದುಕಿದ್ರು. ನನಗೆಲ್ಲೋ ಒಂದು ಕಡೆ ಯೋಗ ನಾನು ಕಲಿತು ಕರಗತ ಮಾಡಿಕೊಂಡು 4 ಜನ ಹೇಳ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಈ ವೇದಿಕೆಯ ಮುಖಾಂತರ ನನ್ನ ಗುರುಮ ಶ್ರೀ ರಂಗವ್ವ ಅವರಿಗೆ ತಲುಪಿ, ಹಾಗೆ ಈ ವೇದಿಕೆಯಲ್ಲಿ ನಾನು ನಿಮ್ಮೆಲ್ಲರ ಮುಂದೆ ನಿಂತು ಹಾಗೆ ಶ್ರೀ ದೇವರಾಜ ಗುರೂಜಿಯವರ ಬಾಯಿಂದ 2 ಪ್ರಶಂಸೆಯನ್ನು ಪಡೆದಿರೋದಕ್ಕೆ ಕಾರಣ ನನ್ನ ಜಗತ್ ಕನ್ನಡಿಗರು. ಈ ವೇದಿಕೆಯ ಮುಖಾಂತರ ಇಡೀ ಎಲ್ಲ ಕನ್ನಡಿಗರಿಗೆ ಕರ್ನಾಟಕದ ಆದಿಯಾಗಿ ನನ್ನ ರೈತರ ಆದಿಯಾಗಿ ರೈತರ ಆಶೀರ್ವಾದ ನನಗೆ ಬಹಳ ಇದೆ. ಮೊದಲು ನಾನು ಎಲ್ಲ ಇದ್ದರೂ ನನ್ನ ಕನ್ನಡಿಗರಿಗೆ ನನ್ನ ಶರಣು ಮತ್ತು ನಮನ ಅತಿ ವಿನಮ್ರ ಭಾವದಿಂದ. ಈಗಾಗಲೇ ನಿನ್ನೆಯಿಂದ ಸಾಕಷ್ಟು ಸ್ಪೀಕರ್ಸ್ ಮಾತಾಡ್ತಾನೆ ಇದ್ದಾರೆ. ನಿಜ ಹೇಳಬೇಕು ಅಂದರೆ ನಾನು ಸ್ಪೀಕರ್ ಅಲ್ಲ, ನನಗೆ ಮಾತಾಡೋದಕ್ಕೆ ಬರಲ್ಲ. ನಾನು ಕರ್ಮಯೋಗಿ ಅಂತ ಹೇಳ್ಬೋದು. ಕೆಲಸ ಮಾಡೋದಷ್ಟೇ ಗೊತ್ತು, ಸೇವೆ ಮಾಡೋದಷ್ಟೇ ಗೊತ್ತು. ಹೇಳುವ ಎಲ್ಲ ಒಳ್ಳೆಯ ವಿಚಾರಗಳನ್ನು ನಿನ್ನೆಯಿಂದಲೂ ಪ್ರತಿಯೊಬ್ಬರು ಹೇಳಿದ್ದಾರೆ. ಪ್ರತಿಯೊಬ್ಬರು ಮಾತಾಡುವಾಗ ಕೆಲವೊಂದಷ್ಟು ವಿಚಾರಗಳನ್ನು ನಾನು ನೋಟ್ ಮಾಡಿಕೊಂಡೆ. ಆದರೆ ಇವಾಗ ಸಮಯ ಸ್ವಲ್ಪ ಕಡಿಮೆ ಇರೋದ್ರಿಂದ ನಾನು ಎಲ್ಲರ ಹೆಸರು ಎಲ್ಲರ ವಿಚಾರವನ್ನು ನಾನು ತೆಗೆದುಕೊಳ್ಳಲ್ಲ. ಒಂದೇ ಒಂದು ಬ್ಯಾಲೆನ್ಸ್ ಇದೆ. ನಿನ್ನೆಯಿಂದ ಎಲ್ಲ ಹೇಳೋ ವಿಚಾರಗಳನ್ನು ಹೇಳಿ ಆಗಿದೆ ಎಲ್ಲರೂ. ಒಂದು ವಿಚಾರ ಯಾವುದಿದೆ ಅಂದರೆ ಅವರೆಲ್ಲರೂ ಹೇಳಿದಂತಹ ವಿಚಾರಗಳನ್ನು ನಾವು ಆಚರಣೆಗೆ ತರುವಂಥದ್ದು. ಹೌದಾ ಇಲ್ವಾ? ನಾವು ಆಚರಣೆಗೆ ತರುವಂಥದ್ದು, ಅಡಾಪ್ಟ್ ಮಾಡ್ಕೋಬೇಕು. ನೋಡಿ, ಅಕ್ಷರ ಕಲಿತಂತಹ ಒಬ್ಬ ವ್ಯಕ್ತಿ ಭ್ರಷ್ಟನಾಗುವಂತಹ ಚಾನ್ಸಸ್ ಇದೆ. ಇದೆಯಾ ಇಲ್ವಾ? ಇದೆ, ಭ್ರಷ್ಟರಿದ್ದಾರೆ. ನಮ್ಮ ದೇಶದಲ್ಲಿ ಭ್ರಷ್ಟರಿದ್ದಾರೆ. ಆದರೆ ಅಕ್ಷರವನ್ನು ಕಲಿತೋ ಕಲಿಯದೆಯೋ ಯೋಗವನ್ನು ಕಲಿತಂತಹ ಒಬ್ಬ ವ್ಯಕ್ತಿ ಭ್ರಷ್ಟನಾಗೋದಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇದೆಯಾ? ಸಾಧ್ಯವೇ ಇಲ್ಲ. ನೀವು ಶಾಲೆಗೆ ಹೋಗ್ತಿರೋ ಬಿಡ್ತಿರೋ, ಮನೇಲಿರ್ತಿರೋ, ನೀವು ಕೂಲಿ ಕಾರ್ಮಿಕರಾಗಿರ್ತಿರೋ, ಇಲ್ಲ ದೊಡ್ಡ ಆಫೀಸರ್ಸ್ ಆಗಿರ್ತಿರೋ, ಏನೇ ಆಗಿರಲಿ, ಆದರೆ ಯೋಗ ಅನ್ನೋದು ನಮ್ಮೊಳಗೆ ಧಾರಣದ ರೂಪದಲ್ಲಿ ಧ್ಯಾನವಾಗಲಿ ಅನ್ನೋದು ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಸೂರ್ಯನ ಕಿರಣ ಎಲ್ರಿಗೂ ಗೊತ್ತು. ಸೂರ್ಯನ ಕಿರಣ ಹೊರಗೆ ಮಾತ್ರ ಇದೆಯಾ, ಒಳಗಿದೆಯಾ? ಒಳಗೂ ಬಂದಿದೆ. ಸೂರ್ಯನ ಕಿರಣ ಸಮಾನವಾಗಿ ಒಳ್ಳೆಯ ಕಡೆಯೂ ಹರಿಯುತ್ತೆ, ಕೆಟ್ಟ ಕಡೆಯೂ ಕೊಳಚೆಯ ಮೇಲೆಯೂ ಹರಿಯುತ್ತೆ. ಕೊಳಚೆಯನ್ನು ಅದೇನಾದರೂ ಅಂಟಿಸ್ಕೊಳ್ಳುತ್ತಾ ಮೈಗೆ? ಸೂರ್ಯನ ಕಿರಣ ಹೇಳಿ, ಹೆಸರನ್ನು ಅಟ್ಲೀಸ್ಟ್ ಹೀಗೆ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ಅಲ್ವಾ? ಹಾಗೆ ನಮ್ಮ ಯೋಗ ಗುರುಗಳು, ಯೋಗ ಇನ್ಸ್ಟ್ರಕ್ಟರ್ಸ್, ಯೋಗ ಮಾಸ್ಟರ್ಸ್, ಯೋಗ ಗ್ರ್ಯಾಂಡ್ ಮಾಸ್ಟರ್ಸ್, ಯೋಗ ಆಚಾರ್ಯಸ್, ಇವರು ಸೂರ್ಯನ ಕಿರಣದ ರೀತಿ ಇರಬೇಕಾಗ್ತದೆ. ತಮ್ಮ ತನವನ್ನು ತಾವು ಯಾವುದೇ ಎಲ್ಲೇ ಯಾವ ಜನರ ಮಧ್ಯೆ ಇದ್ರೂ ಕೂಡ ತಾವು ತಾವಾಗಿರುವುದನ್ನು ಅಳವಡಿಸ್ಕೋಬೇಕಾಗತ್ತೆ. ಹೌದಾ ಇಲ್ವಾ? ಹಾಗನ್ಕೊಂಡು ನೀವು ಕುಡಿಯುವ ಜಾಗಕ್ಕೆ ಹೋಗಬಾರ್ದು ನಾನು ಹೇಳಲ್ಲ. ಯಾಕೆ ಹೋಗಬಾರ್ದು? ಅವರನ್ನು ನೀವು ಅರ್ಥ ಮಾಡ್ಕೋಬೇಕು. ನೀವಲ್ಲಿ ಹೋದ್ರೇ ಅವ್ರ ಸಮಸ್ಯೆ ಏನು ಅಂತ ಗೊತ್ತಾಗೋದು. 10 ಜನರನ್ನ ಮೀಟ್ ಮಾಡಿದ್ರಲ್ಲಿ 2 ಜನರನ್ನು ತಂದು ನೀವು ಯೋಗ ಕಲಿಸ್ಬೋದು. ಯೋಗ ಕಲಿತವನಿಗೆ ಇರುವಂತಹ ಸಂಸ್ಕಾರ ಸಂಸ್ಕೃತಿ ಯಾರಲ್ಲೂ ಇರಲು ಸಾಧ್ಯವಿಲ್ಲ. ಅವನಿಗೆ ಇರುವಂತಹ ಕ್ಷಮಿಸುವ ಮನೋಧರ್ಮ ಯಾರಲ್ಲೂ ಇರುವುದಿಲ್ಲ. ಈಗ ನಿನ್ನೆ ಒಬ್ಬರು ಮೇಡಮ್ ಮಾತಾಡಿದಾಗ ನಾನು ಯಾವುದೋ ಒಂದು ಅಂಶ ಬಹಳ ಗಮನಿಸಿದೆ. ಈಗ ನಮ್ಮ ಸರ್ ಕೂಡ ಹೇಳ್ತಾ ಇದ್ರು, ಯೋಗಿಗಳು ಸಾಕು ಸಾಕು ಅಂತ ಜೀವಿಸ್ತಾರೆ ಬಹಳ ದಿನಗಳು, ಆದರೆ ರೋಗಿಗಳು ಬೇಕು ಬೇಕು ಅಂತ ಸತ್ತೇ ಹೋಗ್ತಾರೆ.
ಹೌದಾ ಇಲ್ವಾ? ಬೇಕು ಬೇಕು ಅಂತಲೇ ಸಾಯ್ತಾ ಇರ್ತಾರೆ. ಯೋಗಿಗಳು ಸಾಕು ಸಾಕು ಅಂತ ಹೇಳಿ ಏನೇ ಕೊಡಿ ಏನೇ ಮಾಡಿ ನೀವು ಸಾಕು ಸಾಕು ಅಂತ ಹೇಳಿ ಜಾಸ್ತಿ ದಿವಸ ಜೀವಿಸ್ತಾ ಇರ್ತಾರೆ. ಹಾಗಾಗಿ ಯೋಗಿಗಳು ಯಾವಾಗಲೂ ಒಂದು ಸೂರ್ಯನ ಕಿರಣದ ರೀತಿ ಇರಬೇಕು. ಹಾಗೆ ಯೋಗವನ್ನ ಕಲಿಸುವಂತಹ ಒಬ್ಬ ಇನ್ಸ್ಟ್ರಕ್ಟರ್ ಇಂದ ಹಿಡಿದು ಸದ್ಗುರುವಿನವರೆಗೆ ಮೊದಲು ನಾವು ಹಂತ ಹಂತವಾಗಿ ತಿಳ್ಕೋಬೇಕಾಗತ್ತೆ. ಮೊದಲು ಯೋಗ ನಾನು ಬಂದೆ, ಯೋಗ ಅಭ್ಯಾಸಿಗನಾದೆ. ಯೋಗ ಅಭ್ಯಾಸಿಗನಾದ ನಂತರ ನಾನು ಇನ್ಸ್ಟ್ರಕ್ಟರ್ ಆದೆ. ಇನ್ಸ್ಟ್ರಕ್ಟರ್ಗೂ ಟೀಚರ್ಗೂ ಮಾಸ್ಟರ್ಗೂ ಗ್ರ್ಯಾಂಡ್ ಮಾಸ್ಟರ್ಗೂ ಯಾರಿಗೆ ನಾವು ಆಚಾರ್ಯ ಅಂತೇವೆ, ಯಾರಿಗೆ ನಾವು ಚಿಕಿತ್ಸೆಯನ್ನು ಅಂದರೆ ಯೋಗ ಥೆರಪಿಸ್ಟ್ ಅಂತ ಹೇಳ್ತೇವೆ, ಯಾರಿಗೆ ಗುರು ಅಂತ ಹೇಳ್ತೇವೆ, ಯಾರಿಗೆ ಸದ್ಗುರು ಅಂತ ಹೇಳ್ತೇವೆ, ಮೊದಲು ಹಂತ ಹಂತವಾಗಿ ನಾವು ತಿಳ್ಕೋಬೇಕಾಗ್ತದೆ. ಅದಕ್ಕೆಲ್ಲ ಮುಂಚಿತವಾಗಿ ಯೋಗ ಹೇಳಿಕೊಡುವವರು ತಮ್ಮ ದಿನನಿತ್ಯದ ಜೀವನದಲ್ಲಿ ತಾವು ಆಚರಿಸಿಕೊಳ್ಬೇಕಾಗ್ತದೆ. ನಮ್ಮ ಯೋಗದಲ್ಲಿ ಬರುವಂತಹ ಯಮ ನಿಯಮ ಧಾರಣ ಏನೆಲ್ಲ ಅಷ್ಟ ಯಮಗಳಿದೆ, ಅಷ್ಟು 8 ಮೆಟ್ಟಿಲುಗಳನ್ನು ನಾವು ಸಮಾನ ರೀತಿಯಲ್ಲಿ ಅರಿತುಕೊಂಡು ನಾವು ಯೋಗ